ಐಸಿಯನ್ ಗೋವಾದಲ್ಲಿ ಟಾಪ್ 5 ಕೂಡ ಬರ್ಲಿಕ್ಕೆ ಆಗ್ಲಿಲ್ಲ. ಅದೇ 6 ತಿಂಗಳ ನಂತರ ಐಸಿಯನ್ ಬ್ಯಾಂಗ್ಳೂರಲ್ಲಿ ಸೀದಾ ಐಸಿಯನ್ ಕ್ಲಾಸಿಕ್ ಫಿಸಿಕ್ ಗೋಲ್ಡ್ ಮೆಡಲ್. ಕಾಬ್ ಲೋಡಿಂಗ್ ಎಲ್ಲ ಮುಗಿಸಿ ಐಸಿಯನ್ ಮೀಟ್ ಅಂಡ್ ಗ್ರೀಟ್ ವೆನು ಕಡೆಗೆ ಹೊರಟ್ವಿ. ನೀವು ಐಸಿಯನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮೀಟ್ ಅಂಡ್ ಗ್ರೀಟ್ ಗೆ ಒಂದು ತುಂಬಾ ಬೇಗ ಹೋಗಿ, ಇಲ್ಲ ತುಂಬಾ ಲೇಟ್ ಹೋಗಿ, ಇಲ್ಲಾಂದ್ರೆ ತುಂಬಾನೇ ಲೈನ್ ಅಲ್ಲಿ ನಿಲ್ಬೇಕಾಗ್ತದೆ. ನಮ್ದು ಪ್ಲಾನಿಂಗ್ ಎಲ್ಲ ಕರೆಕ್ಟ್ ಇತ್ತು, ಆದ್ರೆ ನಮ್ಮ ಲೈನ್ ಅಲ್ಲಿ ಒಬ್ಬ ತುಂಬಾನೇ ಡಿಲೇ ಮಾಡ್ದ. ನೀವು ಈ ತರ ಮಾಡಬೇಡಿ, ಡಯಟ್ ಅಲ್ಲಿ ಇರುವಾಗ ಲೈನ್ ಅಲ್ಲಿ ನಿಲ್ಲಿಗೆ ತುಂಬಾ ಕಷ್ಟ ಆಗ್ತದೆ. ಹೇಗೂ ನಮ್ಮ ಟ್ರಂಕ್ ನಂಬರ್, ಟ್ಯಾನಿಂಗ್ ರಿಸಿಪ್ಟ್ ಎಲ್ಲ ಸಿಕ್ತು. ಪಕ್ಕದಲ್ಲಿರೋ ಶಾಪಿಂಗ್ ಮಾಲ್ ಗೆ ಹೋಗಿ ನನ್ನ ಕ್ರೇವಿಂಗ್ಸ್ ಇನ್ನೂ ಸಹ ಜಾಸ್ತಿ ಆಯ್ತು. ಶೋ ಡೇ ದಿನ ಬಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿತ್ತು. ಆದಷ್ಟು ಬೇಗ ನಾವು ವೆನು ಕಡೆಗೆ ಬಂದ್ವಿ. ಅಲ್ಲಿ ನಿಶಾನ್ ಸರ್ ಕೂಡ ಇದ್ರು, ಅವ್ರ ಹತ್ರ ಸ್ವಲ್ಪ ಮಾತಾಡಿ ನಾವು ಟ್ಯಾನಿಂಗ್ ಲೈನ್ ನಿಂತ್ವಿ. ತುಂಬಾ ಅಥ್ಲೀಟ್ಸ್ ಇರೋದ್ರಿಂದ ಟ್ಯಾನಿಂಗ್ ಮಾಡ್ಲಿಕ್ಕೆ ತುಂಬಾ ದೊಡ್ಡ ಲೈನ್ ಇತ್ತು. ಲೈನ್ ಅಲ್ಲಿ ನಿಲ್ತಿರುವಾಗನೇ 2 ಸಲ ಕಾಬ್ ಲೋಡಿಂಗ್ ಮಾಡಿದೆ. ಹೇಗೂ ಟ್ಯಾನಿಂಗ್ ಮಾಡ್ಸೋಕೆ ನನ್ನ ಟರ್ನ್ ಬಂತು. ಅಟ್ ಲೀಸ್ಟ್ 2 ರಿಂದ 3 ಗಂಟೆ ಮುಂಚೆ ಹೋಗಿ ಟ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು, ಇಲ್ಲಾಂದ್ರೆ ಲಾಸ್ಟ್ ಮೂಮೆಂಟ್ ತುಂಬಾನೇ ಕಷ್ಟ ಆಗ್ತದೆ. ಟ್ಯಾನಿಂಗ್ ಮಾಡಿಸಿದ ಮೇಲೆ ಫಿಸಿಕ್ ಇನ್ನೂ ಸಹ ಚೆನ್ನಾಗಿ ಕಾಣಿಸ್ತಿತ್ತು. ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ವಲ್ಪ ಫಿಟ್ನೆಸ್ ಐಕಾನ್ಸ್ ಅನ್ನು ಮೀಟ್ ಮಾಡಿದೆ. ಫೈನಲ್ ಟಚ್ ಅಪ್ ಮಾಡಿಸಿ ಒಂದು ಲಾಸ್ಟ್ ಮೀಲ್ ಕನ್ಸ್ಯೂಮ್ ಮಾಡಿದೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲ ಅಥ್ಲೀಟ್ಸ್ ತುಂಬಾನೇ ಚೆನ್ನಾಗಿದ್ರು, ಚೆನ್ನಾಗಿ ಪಂಪಿಂಗ್ ಮಾಡಿದೆ. ಸ್ವಲ್ಪ ಲಾಸ್ಟ್ ಮಿನಿಟ್ ನರ್ವಸ್ ಆಗಿದ್ದೆ, ಆದ್ರೂ ಇಷ್ಟು ತಿಂಗಳು ಮಾಡಿದ ಹಾರ್ಡ್ ವರ್ಕ್ ನ ಸ್ಟೇಜ್ ಹೋಗಿ ಪ್ರೆಸೆಂಟ್ ಮಾಡೋ ಒಂದು ಎಕ್ಸೈಟ್ಮೆಂಟ್ ಕೂಡ ಇತ್ತು. ಎಲ್ರು ತುಂಬಾನೇ ಜಾಗ್ಡ್ ಆಗಿದ್ರು, ಸೈಜ್ ಕೂಡ ಚೆನ್ನಾಗಿ ತಂದಿದ್ರು. ಜಡ್ಜಸ್ ಕಾಲ್ ಔಟ್ ಅಲ್ಲಿ ನನ್ನನ್ನು ಸೆಂಟರ್ ಗೆ ಹಾಕಿದ್ರು. ಎಲ್ಲಾ ಪೋಸ್ ಅಲ್ಲಿ ಕೂಡ ನಾನು ನನ್ನ ಬೆಸ್ಟ್ ಕೊಟ್ಟೆ. ಟಾಪ್ 5 ಗೆ ಕೂಡ ಸೆಲೆಕ್ಟ್ ಆದೆ. ಟಾಪ್ 3 ಅಲ್ಲಿ ತುಂಬಾ ಟಫ್ ಬ್ಯಾಟಲ್ ಇತ್ತು. 3rd ಪ್ಲೇಸ್ ಕೂಡ ಅನೌನ್ಸ್ ಆಯ್ತು. ಈಗ ಉಳಿದದ್ದು ಬರೀ ಇಬ್ರು ಮಾತ್ರ. ಸ್ವಲ್ಪ ಮಾರ್ಜಿನ್ ಇಂದ ಐಸಿಯನ್ ಬಾಡಿ ಬಿಲ್ಡಿಂಗ್ ಗೋಲ್ಡ್ ಮೆಡಲ್ ಮಿಸ್ ಆಯ್ತು. ಖುಷಿ ಬೇಜಾರ್ ಎರಡೂ ಆಯ್ತು. ಅಥ್ಲೀಟ್ಸ್ ಜೊತೆ ಬಂದ ಒಬ್ಬರಿಗೆ ಫ್ರೀ ಊಟ ಕೂಡ ಇರ್ತದೆ. ನಮ್ಮ ಡೆಬ್ಯೂಟೆಂಟ್ ಸುಹಾಗ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ನನ್ನ ಕ್ಲೈಂಟ್ಸ್ ಈ ತರ ಹಾರ್ಡ್ ವರ್ಕ್ ಮಾಡಿ ಸ್ಟೇಜ್ ಹೋಗುವಾಗ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ನನ್ನ ನೆಕ್ಸ್ಟ್ ಕ್ಯಾಟಗರಿ ಕ್ಲಾಸಿಕ್ ಫಿಸಿಕ್ ಗೆ ನಾನು ಸ್ಟೇಜ್ ಬಂದೆ. ನನ್ನ ಬೆಸ್ಟ್ ಕಂಡೀಷನ್ ನಾನು ಈ ಪಾಯಿಂಟ್ ಅಲ್ಲಿ ನೋಡಿದ್ದು. ತುಂಬಾ ಕಾನ್ಫಿಡೆಂಟ್ ಆಗಿ ಪೋಸಿಂಗ್ ಮಾಡಿದೆ. ನನ್ನ ಲೈನ್ ಅಪ್ ಅಲ್ಲಿ ಎಲ್ಲರೂ ನಿಜವಾಗ್ಲೂ ತುಂಬಾನೇ ಕ್ಲಾಸಿ ಆಗಿದ್ರು. ಬ್ಯಾಕ್ ಟು ಬ್ಯಾಕ್ ಕಾಂಪಿಟೇಷನ್ ಇರುವಾಗ ಪೀಕ್ ಮಾಡಿ ಸ್ಟೇಜ್ ಗೆ ಬರೋದಷ್ಟು ಈಸಿ ಇಲ್ಲ. ಹೇಗೂ ಚೆನ್ನಾಗಿ ಪ್ಲಾನ್ ಮಾಡಿ ನಾವು ಚೆನ್ನಾಗಿ ಕಂಡೀಷನ್ ತಂದಿದ್ವಿ. ಟಾಪ್ 5 ಬರ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಜಡ್ಜಸ್ ಪೋಸ್ ಮೇಲೆ ಪೋಸ್ ಮಾಡಿಸ್ತಾನೆ ಇದ್ರು. ಹೇಗೂ ಟಾಪ್ 5 ಅನೌನ್ಸ್ ಆಯ್ತು. ಟಾಪ್ 5, ಟಾಪ್ 3, ಟಾಪ್ 2, ಅದಾದ್ಮೇಲೆ ಈ ಮೂಮೆಂಟ್. ನಾನು ಮಾಡಿರೋ ಆ ಎಲ್ಲ ಸ್ಯಾಕ್ರಿಫೈಸ್ ಹಾರ್ಡ್ ವರ್ಕ್ ಒಂದು ಕ್ಷಣ ನನ್ನ ಕಣ್ಮುಂದೆ ಬಂದ್ಬಿಡ್ತು. ಎಷ್ಟೋ ಸಲ ಇದೆಲ್ಲ ಏನ್ ಬೇಡ, ಗಿವ್ ಅಪ್ ಮಾಡುವ ಅಂತ ಅನ್ಸಿತ್ತು. ಆದ್ರೆ ಈ ಮೂಮೆಂಟ್ಗೆ ಅದೆಷ್ಟೇ ಕಷ್ಟ, ಎಷ್ಟೇ ನೋವು, ಅದೆಲ್ಲ ಓಡ್ತಿಟ್ಟಂತ ಫೀಲ್ ಆಯ್ತು. ಇವರು ಗೋವಾದಲ್ಲಿ ನಾನು ಲಾಸ್ಟ್ ಬರೋಗ ನನ್ನ ಜೊತೆ ಇದ್ರು. ಫಸ್ಟ್ ಬರೋಗ ಇವ್ರನ್ನ ಹೇಗೆ ಮರೆಯೋದು ಹೇಳಿ. ನಿಜ ಹೇಳ್ಬೇಕಂದ್ರೆ ತುಂಬಾನೇ ಇಮೋಷನಲ್ ಆದೆ. ಇಮಿಡಿಯೇಟ್ಲಿ ಐಸಿನಲ್ಲಿ ನನ್ನ ಅನ್ನೊಂದು ಡೆಬ್ಯೂ ಕಾಂಪಿಟೇಷನ್ ಇತ್ತು. ಅಷ್ಟು ಟಫ್ ಕಾಂಪಿಟೇಷನ್ ಅಲ್ಲಿ ಟಾಪ್ 4 ಪ್ಲೇಸಿಂಗ್ ಗಳಿಸಿದ್ದಾನೆ. ನಮ್ಮೆಲ್ರಿಗೂ ತುಂಬಾನೇ ಖುಷಿ ಆಗಿತ್ತು. ಹೇಗೂ ನನ್ನ ಹೀರೋ ಎಂಟ್ರಿ ಕೂಡ ಬಂತು. ತುಂಬಾ ಖುಷಿ ಕೂಡ ಆಗ್ತಿತ್ತು, ನರ್ವಸ್ ಕೂಡ ಆಗ್ತಿತ್ತು. ಹೀರೋ ಎಂಟ್ರಿದು ನಂದಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಯಾರೆಲ್ಲ ಗೋಲ್ಡ್ ಮೆಡಲ್ ವಿನ್ ಆಗ್ತಾರೆ ಅವ್ರಿಗೆ ಮಾತ್ರ ಈ ಎಂಟ್ರಿ. ಈ ಕ್ಲಾಸಿಕ್ ಫಿಸಿಕ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಇಂಡಿಯಾದ ಟಾಪ್ ಕ್ಲಾಸಿಕ್ ಫಿಸಿಕ್ ನ್ಯಾಚುರಲ್ ಅಥ್ಲೀಟ್ಸ್ ಇಲ್ಲಿ ಎಲ್ಲ ಐಸಿಯನ್ ಅಥ್ಲೀಟ್ಸ್ ಇದನ್ನ ಅಟ್ ಲೀಸ್ಟ್ ಒಂದ್ಸಲ ಆದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಹೋಪ್ಸ್ ಇಲ್ಲದೆ ಮೆನ್ಸ್ ಫಿಸಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಹೇಗೆ ವಿನ್ ಆದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡಬೇಡಿ, ಫಾಲೋ ಮಾಡಿ.